Hi everyone, welcome back to Mohammad Hussain YouTube channel. This is Mohammad Hussain Naikar. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಅನ್ನ ಯಾವ ರೀತಿ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿವರೆಗೆ ನೀವು ಏನು ಓದಿರದೇ ಇರಬಹುದು, ಏನು ಪ್ರಾಕ್ಟೀಸ್ ಮಾಡಿರದೇ ಇರಬಹುದು, ಡು ನಾಟ್ ವರಿ. ಸೊ ಇಲ್ಲಿ ನೀವು 0 ಇಂದಾನು ಕೂಡ ಸ್ಟಾರ್ಟ್ ಮಾಡಿ ಯಾವ ರೀತಿ ಒಂದು ಒಳ್ಳೆ ಸ್ಕೋರ್ ಮಾಡಬಹುದು ವಿತಿನ್ 10 ಡೇಸ್ ಒಳಗಡೆ ಅದನ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಸೊ ಫಸ್ಟ್ ನೋಡಿ, ಇಂಗ್ಲಿಷ್ಗೆ ಬಂದಾಗ ಬಹಳಷ್ಟು ವಿದ್ಯಾರ್ಥಿಗಳು ಡಿಫಿಕಲ್ಟ್ ಅನ್ಕೊಳ್ತಾರೆ. ಸೊ ಅದು ಒಂದು ಮಿತ್. ಅಂಡ್ ಕೆಲವು ವಿದ್ಯಾರ್ಥಿಗಳು 10th ನಲ್ಲಿ ನಂದು ಕೇವಲ 50 ಆಗಿತ್ತು, ಫಸ್ಟ್ PUC ನಾನು ಫೇಲ್ ಆಗಿದ್ದೆ, 40 ಮಾರ್ಕ್ಸ್ ತೆಗೆದುಕೊಂಡಿದ್ದೆ, ಸೊ ಈಗ ನಾನು 80 ಸ್ಕೋರ್ ಮಾಡ್ಬೋದಾ, 90 ಸ್ಕೋರ್ ಮಾಡ್ಬೋದಾ ಅನ್ನುವಂತ ಒಂದು ಡೌಟ್, ಒಂದು ಸೆಲ್ಫ್ ಡೌಟ್ ಅವರ ಮೈಂಡ್ ನಲ್ಲಿ ಇರುತ್ತೆ. ಸೊ ಅದು ಕೂಡ ಒಂದು ಮಿತ್. ಅದನ್ನ ನೀವು ತೆಗೆದು ಹಾಕಿ. ಯಾಕೆ ಅಂದ್ರೆ ನಾನು ಕೂಡ ನಿಮ್ಮ ಹಾಗೆ 10th ನಲ್ಲಿ ಒಂದು 40-50 ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿದೆ ಇಂಗ್ಲಿಷ್. ಅಂಡ್ ಫಸ್ಟ್ PUC ನಂದು 45 ಆಗಿತ್ತು, ಬಟ್ ಸೆಕೆಂಡ್ PUC ನಾನು 90 ಸ್ಕೋರ್ ಅನ್ನ ಮಾಡಿದ್ದೆ. ಅಂದ್ರೆ ಡಬಲ್ ಸ್ಕೋರ್ ಮಾಡಿದ್ದೆ. 45 90 ಸ್ಕೋರ್ ನಾನು ಸೆಕೆಂಡ್ PUC ಮಾಡಿದ್ದೆ. ಸೊ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿರುತ್ತೆ ಅದು ಡಿಪೆಂಡ್ ಆಗುತ್ತೆ ನೀವು ಈಗ ಎಷ್ಟು ಎಫರ್ಟ್ ಹಾಕ್ಲಿಕ್ಕೆ ರೆಡಿ ಇದ್ದೀರಿ ಅನ್ನೋದರ ಮೇಲೆ. ಓಕೆ, 10th ನಲ್ಲಿ ಎಷ್ಟು ಬಂದಿತ್ತು, ಫಸ್ಟ್ PUC ಎಷ್ಟು ಬಂದಿತ್ತು, ಅದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಸೊ ಈಗ ನಿಮ್ಮ ಹತ್ರ ಟೈಮ್ ಇದೆ, ಕೆಲವೇ ದಿನಗಳು ಉಳಿದಿವೆ ಎಕ್ಸಾಮ್ಗೆ. ಸೊ ಕೆಲವೇ ದಿನಗಳಲ್ಲಿ ಸರಿಯಾದಂತಹ ವೇನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ, ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಸ್ಕೋರ್ ಮಾಡ್ತೀರಾ. ಸೊ ಬನ್ನಿ, ನನ್ನ ಪ್ರಕಾರ ಇಂಗ್ಲಿಷ್ ನಲ್ಲಿ ನೀವು 80 ಅಬೌವ್ ನಿಯರ್ 90 ಸ್ಕೋರ್ ಮಾಡಬೇಕಂದ್ರೆ ನಿಮಗೆ 3 ಥಿಂಗ್ಸ್ ನ ಅವಶ್ಯಕತೆ ಇದೆ. ಸೊ ನಂಬರ್ 1 ಸ್ಟಡಿ ಮಟೀರಿಯಲ್. ಸೊ ನಂಬರ್ 1 ನಿಮಗೆ ಬೇಕಾಗಿರೋದು ಸ್ಟಡಿ ಮಟೀರಿಯಲ್. ಸೊ ಈ ಸ್ಟಡಿ ಮಟೀರಿಯಲ್ ನಿಮ್ಮಲ್ಲಿ ಈಗ ರೆಡಿ ಇಲ್ಲ ಅಂದ್ರೆ ನೀವು ಪ್ರಿಪೇರ್ ಮಾಡಲಿಕ್ಕೆ ಇಂಪಾಸಿಬಲ್, ಪ್ರಿಪೇರ್ ಆಗಲಿಕ್ಕೆ ಇಂಪಾಸಿಬಲ್. ಸ್ಟಡಿ ಮಟೀರಿಯಲ್ ಪ್ರಿಪೇರ್ ಮಾಡಲಿಕ್ಕೆ ಮಂತ್ಸ್ ಆಫ್ ಟೈಮ್ ಹೋಗುತ್ತೆ, ತಿಂಗಳುಗಳ ಸಮಯ ಹೋಗುತ್ತೆ. ಸೊ ಈಗ ನಿಮಗೆ ಸ್ಟಡಿ ಮಟೀರಿಯಲ್ ಏನು ಬೇಕಂದ್ರೆ ನಂಬರ್ 1 ನೋಟ್ಸ್ ಬೇಕು ನಿಮಗೆ, ಹೌದಾ? ಸೊ ಅದು ಪೋಯಮ್ಸ್ನ ಸಮರೀಸ್ ಆಗಿರ್ಬೋದು, ಪ್ರೋಸ್ನ ಸಮರೀಸ್ ಆಗಿರ್ಬೋದು, ಅದು ಬೇಕು. ಆ್ಯಂಡ್ ನಂಬರ್ 2 ನಿಮಗೆ ಗ್ರಾಮರ್ ಕ್ಲಾಸಸ್ ಬೇಕು. ಸೊ ಗ್ರಾಮರ್ ನನ್ನ ಪ್ರಕಾರ ನೋಟ್ಸ್ ನಿಮಗೆ ಹೆಲ್ಪ್ ಆಗೋದಿಲ್ಲ, ಏಕೆಂದರೆ ಇದು ಕಾನ್ಸೆಪ್ಚುಯಲ್ ಬೇಸ್ಡ್ ಇರುತ್ತೆ. ಅಂದರೆ ಗ್ರಾಮರ್ನಲ್ಲಿ ಇಂಗ್ಲೀಷ್ನ ಕೆಲವೊಂದು ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಎಲ್ಲಿವರೆಗೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲೋ ಅಲ್ಲಿವರೆಗೆ ಗ್ರಾಮರ್ ಕ್ವಶನ್ಸ್ ನಿಮ್ಮಿಂದ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೋಟ್ಸ್ಗೆ ಬಂದಾಗ ನೋಡಿ, ನನ್ನ ಪ್ರಕಾರ ಈಗ ಟೈಮ್ ಬಹಳ ಕಡಿಮೆ ಇದೆ, ಎಲ್ಲ ಚಾಪ್ಟರ್ಸ್ನ ಸಮರೀಸ್ ಓದೋದು ಸರಿಯಲ್ಲ. ಸೊ ನಾನು ನಿಮಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕೆಲವೇ ಪೋಯಮ್ಸ್ಗಳನ್ನು ಅಂದರೆ 6 ಪೋಯಮ್ಸ್ ಆ್ಯಂಡ್ 2 ಪ್ರೋಸ್ಗಳನ್ನು, ಟೋಟಲಿ 8 ಚಾಪ್ಟರ್ಸ್ ಅನ್ನು ಓದಿ ಯಾವ ರೀತಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಸೊ ಆ ಒಂದು 8 ಚಾಪ್ಟರ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಓದಬಹುದು. ಸೊ ಅವುಗಳ ನೋಟ್ಸ್ ಈಗಾಗಲೇ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಫಾರ್ ಫ್ರೀ ಆಫ್ ಕಾಸ್ಟ್. ನಮ್ಮ ಆ್ಯಪ್ನಲ್ಲಿ ಫ್ರೀ ಆಗಿ ಅವು ಅವೈಲೇಬಲ್ ಇವೆ. ಸೊ ಆ್ಯಪ್ನ ಲಿಂಕ್ ಅನ್ನು ಕೇಳಿಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿಂದ ನಿಮಗೆ ರೆಡಿಮೇಡ್ ನೋಟ್ಸ್ ಸಿಗುತ್ತೆ. ಸೊ ಈ ಪ್ರಾಬ್ಲಮ್ ನಮ್ಮದು ಸಾಲ್ವ್ ಆಯಿತು. ಸೊ ಈಗ ಸೆಕೆಂಡ್ ಒನ್ ಬರುತ್ತೆ ಗ್ರಾಮರ್ ಕ್ಲಾಸಸ್. ಸಾರಿ, ಇಲ್ಲಿ ನೋಟ್ಸ್ ಅಲ್ಲ, ನಿಮ್ಗೆ ಇಲ್ಲಿ ಬೇಕಾಗಿರೋದು ಗ್ರಾಮರ್ ಕ್ಲಾಸಸ್. ಸೊ ಗ್ರಾಮರ್ ಕ್ಲಾಸಸ್ ನೋಡಿ, ಆಲ್ಮೋಸ್ಟ್ ಎವ್ರಿ ಟಾಪಿಕ್ ಮೇಲೆ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ನ ಎವ್ರಿ ಟಾಪಿಕ್ ಮೇಲೆ ಫ್ರೀ ಕ್ಲಾಸ್ ಅವೈಲೇಬಲ್ ಇದೆ ನಮ್ಮದು. ಸೊ ಅದು ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕ್ಲಾಸಸ್ ನೋಡಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಗ್ರಾಮರ್ ಕ್ವಶನ್ ನಿಮ್ಮಿಂದ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈ ಪ್ರಾಬ್ಲಮ್ ನಮ್ದು ಸಾಲ್ವ್ ಆಯಿತು. ಇದು ನಂಬರ್ 1 ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ನಿಮಗೆ ಏನು ಬೇಕಂದ್ರೆ ಪ್ರಾಕ್ಟೀಸ್. ಸೊ ನಿಮ್ಮ ಹತ್ರ ಈಗ ಸ್ಟಡಿ ಮಟೀರಿಯಲ್ ಇದೆ ಆ್ಯಂಡ್ ಕ್ಲಾಸಸ್ ಇವೆ. ಸೊ ಜಸ್ಟ್ ಅದು ನಿಮ್ಮ ಹತ್ರ ಇದ್ರೆ ನೀವು ಸ್ಕೋರ್ ಮಾಡ್ಬೋದಾ? ನೋ. ಸೊ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೇಕು ಅದನ್ನ. ಸೊ ಬಹಳಷ್ಟು ಜನ ಜಸ್ಟ್ ಸ್ಟಡಿ ಮಟೀರಿಯಲ್ಸ್ ಅನ್ನ ಓದ್ತಾರೆ, ನೋಟ್ಸ್ ಓದ್ತಾರೆ, ಕ್ಲಾಸಸ್ ನೋಡ್ತಾರೆ, ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಸೊ ನೀವೇನು ಸ್ಟಡಿ ಮಟೀರಿಯಲ್ ಇದೆ ಅಷ್ಟು ಓದಿದ್ರು ಕೂಡ ಒಂದು ಹಾಫ್ ಮಾರ್ಕ್ಸ್ ಕೂಡ ನಿಮಗೆ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಪೋಯಮ್ಸ್ ಆ್ಯಂಡ್ ಪ್ರೋಸ್ಗೆ ಬಂದಾಗ ನನ್ನ ಪ್ರಕಾರ ನೀವೇನು ಮಾಡಬೇಕಂದ್ರೆ ಡೈಲಿ ಆ ಸಮರೀಸ್ಗಳನ್ನು ಬರೀಬಹುದು. ಫಸ್ಟ್ 2-3 ಸಲ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದರೆ ಬೈ ಹಾರ್ಟ್ ಹಾಕೊಳ್ಳಿ. ಆ್ಯಂಡ್ ಅದರ ನಂತರ ಅದನ್ನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಸೊ ರೈಟಿಂಗ್ ಪ್ರಾಕ್ಟೀಸ್, ಸೊ 8 ಚಾಪ್ಟರ್ಸ್ದು ಸಮರಿ ಕ್ವಶನ್ಸ್ ನಿಮಗೆ ಕೊಡಲಾಗಿದೆ. ಸೊ ಪ್ರತಿದಿನ ನೀವು ಆನ್ಸರ್ ಸಮರೀಸ್ ಬರೀತಾ ಇದ್ದೀರಿ ಅಂದರೆ ಸೊ ಅನ್ಕೊಳ್ಳಿ, ಒಂದು ಸಮರಿ ಬರೀಲಿಕ್ಕೆ ನೀವು 8ರಿಂದ 10 ನಿಮಿಷ ತೆಗೆದುಕೋತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಸೊ 8 ಮಿನಿಟ್ಸ್ ಇಂಟು 8 ಎಷ್ಟಾಯಿತು? 64 ಮಿನಿಟ್ಸ್. ಅಂದರೆ 1ರಿಂದ 1.5 ತಾಸು ನೀವು ಇಂಗ್ಲೀಷ್ಗೆ ಕೊಡ್ತಾ ಇದ್ದೀರಿ ಫಾರ್ ದ ನೆಕ್ಸ್ಟ್ 10 ಡೇಸ್. ನೆಕ್ಸ್ಟ್ 10 ಡೇಸ್ವರೆಗೆ ಇದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿ. ಸೊ ನಿಮ್ಮ ಸ್ಕೋರ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗಲಿದೆ. ಸೊ ಇದನ್ನ ನೀವು ಮಾಡಲೇಬೇಕು, ಯಾಕೆಂದ್ರೆ ಸರಿಯಾಗಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದು ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ. ಕೇವಲ ಓದೋದ್ರಿಂದ ಮಾರ್ಕ್ಸ್ ಬರೋದಿಲ್ಲ, ಪ್ರಾಕ್ಟೀಸ್ ಕೂಡ ಮಾಡಿರಬೇಕು. ಥಿಯರಿಯನ್ನು ಈ ರೀತಿ ಪ್ರಾಕ್ಟೀಸ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ. ಸೊ ನಿಮ್ಮ
ಥಾಟ್ಸ್ಗಳನ್ನು ಒಂದು ಆರ್ಗನೈಸ್ಡ್ ವೇನಲ್ಲಿ ಸ್ಟ್ರಕ್ಚರ್ಡ್ ಮಾಡಿ ಬರೀಲಿಕ್ಕೆ ಬರುತ್ತೆ, ಫಾಸ್ಟ್ ಆಗಿ ಬರೆಯೋದನ್ನ ಕಲಿತೀರಾ. ಸೊ ಟೈಮ್ ಮ್ಯಾನೇಜ್ ಮಾಡೋದನ್ನ ಇಲ್ಲಿಂದ ನೀವು ಕಲಿತೀರಾ. ಅಂಡ್ ಗ್ರಾಮರ್ಗೆ ಬಂದಾಗ ಗ್ರಾಮರ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಒಂದು ನೀವು ಕ್ಲಾಸಸ್ ನೋಡ್ತೀರಾ. ಸೊ ಗ್ರಾಮರ್ ಕ್ಲಾಸಸ್ ನೋಡಿದ ನಂತರ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಒಂದೆರಡು ಕ್ವಶನ್ಸ್ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಅದರ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ. ಸೊ ಪ್ರೀವಿಯಸ್ PYQS ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ತಗೊಂಡು ಸೊ ಅದರಲ್ಲಿರುವಂತಹ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಸೊ ಅದು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರ್ತಾ ಇದೆ ಅಂದರೆ ಸೊ ನಿಮಗೆ ಆ ಗ್ರಾಮರ್ನ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಸೊ ಇದು ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಸೊ ಕ್ಲಾಸಸನ್ನು ಇನ್ನೊಂದು ಬಾರಿ ನೋಡಿ. ಯಾಕೆಂದರೆ ಪ್ರತಿ ವರ್ಷ ಗ್ರಾಮರ್ನಲ್ಲಿ ಬರುವಂತಹ ಕ್ವಶನ್ಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆ್ಯಂಡ್ ನ್ಯೂ ಇರುತ್ತೆ. ಹೊಸ ಹೊಸ ಪ್ರಶ್ನೆಗಳು ಬರುತ್ತೆ, ಯಾವುದೇ ಪ್ರಶ್ನೆಯಲ್ಲಿ ರಿಪೀಟ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಈ ರೀತಿ ಪ್ರಾಕ್ಟೀಸ್ ಮಾಡಿ. ಏನು ಮಾಡಬೇಕು, PYQS ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತಗೊಳ್ಳಿ, ಅದರಲ್ಲಿರುವಂತಹ ಕ್ವಶನ್ಸನ್ನು 5 years ತಗೊಳ್ಳಿ, ಅದನ್ನು ಸಾಲ್ವ್ ಮಾಡಿ. ಸೊ ಇಲ್ಲಾಂದರೆ ನಿಮ್ಮ ಹತ್ರ ಬಹಳಷ್ಟು ಕ್ವಶನ್ಸ್ ಇದ್ದರೆ ಆ ಕ್ವಶನ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಥಿಂಗ್ ನಿಮಗೆ ಏನು ಬೇಕಂದರೆ ಪೇಪರ್ ಪ್ರೆಸೆಂಟೇಷನ್. ಸೊ ಈಗ ಆಲ್ರೆಡಿ ಓದಿದ್ದೀರಾ, ಮೆಮೊರೈಸ್ ಮಾಡಿದ್ದೀರಾ, ಎಸ್. ಸೊ ಅದನ್ನು ಪ್ರಾಕ್ಟೀಸ್ ಕೂಡ ಮಾಡಿದ್ದೀರಾ. ಬಟ್ ಎಕ್ಸಾಮ್ನಲ್ಲಿ ಅದನ್ನು ಸರಿಯಾಗಿ ಕೊಟ್ಟಿರುವಂತಹ ಟೈಮ್ನ ಒಳಗಡೆ ಬರೀಲಿಕ್ಕೆ ಬರಲಿಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಅಲ್ಟಿಮೇಟ್ ಗೋಲ್ ಏನು, ಮಾರ್ಕ್ಸ್ ಸಿಗಬೇಕು, ಅತಿ ಹೆಚ್ಚು ಮಾರ್ಕ್ಸ್ ನಮಗೆ ಸಿಗಬೇಕು, ಅದು ನಮ್ಮ ಇಲ್ಲಿ ಮುಖ್ಯ ಗುರಿ. ಸೊ ಅದಕ್ಕೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೊ ಏನು ಮಾಡ್ಬೋದು ಅಂದರೆ, ಒಂದೆರಡು ಕ್ವಶನ್ ಪೇಪರ್ಸನ್ನು ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಸಾಲ್ವ್ ಮಾಡಿ. ಅಂದರೆ 3 hours ಟೈಮ್ನಲ್ಲಿ ಒಂದೆರಡು ಕ್ವಶನ್ ಪೇಪರ್ಸನ್ನು 3 hourನಲ್ಲಿ 1 ಕ್ವಶನ್ ಪೇಪರ್, ಈ ರೀತಿ 2 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ನೋಡಿ, ನೀವು ಮನೆಯಲ್ಲಿ ಕುಳಿತುಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದು ಸರಿಯಲ್ಲ, ಯಾಕೆಂದರೆ ಅಲ್ಲಿ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ನೋಡಿ, ಯಾರಾದೊಂದು ಆಪರೇಷನ್ ಮಾಡಬೇಕು, ಹೊಸ ಸಂಶೋಧನೆ ಮಾಡಬೇಕಂದ್ರೆ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮನುಷ್ಯರನ್ನ ಕರ್ಕೊಂಡ್ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರ? ನೋ, ಯಾಕೆಂದರೆ ಮನುಷ್ಯ ಸತ್ತೋಗುವಂಥ ಚಾನ್ಸಸ್ ಇದೆ, ಅದರಲ್ಲಿ ರಿಸ್ಕ್ ಇದೆ. ಅದೇ ರೀತಿ ನೀವು ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಸೊ ಅಲ್ಲಿ ನಾನು ಆನ್ಸರ್ ಬರೋದು ನೋಡ್ತೀನಿ, ಫಾಸ್ಟಾಗಿ ಬರಲಿಕ್ಕೆ ಅಲ್ಲಿ ಟ್ರೈ ಮಾಡ್ತೀನಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಅಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ಮಿಸ್ಟೇಕ್ಸ್ ಆದರೂ ಆಗೇ ಆಗುತ್ತೆ ಫಸ್ಟ್ ಟೈಮ್ ಬರೆಯುವಾಗ. ಸೊ ಅದರಿಂದ ಮಾರ್ಕ್ಸ್ ಹೋಗುತ್ತೆ. ಸೊ ಅದಕ್ಕಿಂತ ಬೆಟರ್ ಏನಂದರೆ, ಒಂದೆರಡು ಕ್ವಶನ್ ಪೇಪರ್ ಮನೆಯಲ್ಲಿ ನೀವೇ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಇಲ್ಲ ಅನ್ನೋದು. ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ಸೊ ಆಗ್ತಾ ಇಲ್ಲ ಅಂದರೆ ಸೊ ಏನು ಬರೀಬೇಕು, ಎಷ್ಟು ಫಾಸ್ಟಾಗಿ ಬರೀಬೇಕು, ಯಾವ ರೀತಿ ಪೇಪರ್ ಮುಗಿಸ್ಬೇಕು ಅದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ಸೊ ಅದು ಕೂಡ ನಿಮಗೆ ಅವೇರ್ನೆಸ್ ಆಗುತ್ತೆ, ನಿಮ್ಮ ಅವೇರ್ನೆಸ್ ಹೆಚ್ಚಾಗುತ್ತೆ. ಸೊ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ನೀವು ರೆಡ್ಯೂಸ್ ಮಾಡ್ಬೋದು. ಯಾಕೆಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ 1/2 marks 1 marks ಇವ್ಯಾಲ್ಯುವೇಟರ್ ಕಟ್ ಮಾಡ್ತಾ ಹೋಗ್ತಾರೆ ಇಂಗ್ಲೀಷ್ನಲ್ಲಿ. ಆ್ಯಂಡ್ ನಿಮ್ಮ ಆನ್ಸರನ್ನು ನೀವು ಸ್ಟ್ರಕ್ಚರ್ಡ್ ವೇನಲ್ಲಿ ಬರೀಲಿಕ್ಕೆ ಬರ್ತಾ ಇದೆಯೋ ಇಲ್ಲೋ ಅದು ಕೂಡ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಪೋಯಮ್ಸ್ನಲ್ಲಿ ಪ್ರೋಸ್ನಲ್ಲಿ ಅವು ಸ್ಟೋರೀಸ್ ಇರುತ್ತೆ. ಸೊ ಇವೆಂಟ್ಸ್ಗಳು, ಘಟನೆಗಳು ಒಂದಾದ ನಂತರ ಯಾವುದಾಯಿತು, ಅದರ ನಂತರ ಯಾವುದಾಯಿತು, ಅದನ್ನು ಸರಿಯಾಗಿ ನೀವು ಬರೀಬೇಕು. ಹಿಂದೆ ಮುಂದೆ ಮಾಡಿ ಬರೆದ್ರೆ ಅಗೇನ್ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇದು ನೀವು ಮನೆಯಲ್ಲಿ ಕುಳಿತುಕೊಂಡು ಪೇಪರ್ ಪ್ರೆಸೆಂಟೇಷನ್ಗೆ ಒಂದೆರಡು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. 3 hours ಟೈಮ್ ಇಟ್ಕೊಳ್ಳಿ, ಸಾಲ್ವ್ ಮಾಡಿ. ಸೊ ಮನೆಯಲ್ಲಿ ಕುಳಿತುಕೊಂಡು 3 hoursನಲ್ಲಿ ಒಂದು ಪೇಪರ್ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಬರೀತೀರಾ? ಸೊ ಅದು ನೀವು ಪ್ರಾಕ್ಟೀಸ್ ಈಗಲೇ ಮಾಡ್ಕೋಬೇಕು. ಸೊ 3 things ನಾನು ಹೇಳಿದೆ. ಒಂದು ಸ್ಟಡಿ ಮಟೀರಿಯಲ್, ಸೆಕೆಂಡ್ ಒನ್ ಪ್ರಾಕ್ಟೀಸ್, ಆ್ಯಂಡ್ ಥರ್ಡ್ ಒನ್ ಪೇಪರ್ ಪ್ರೆಸೆಂಟೇಷನ್. ಸ್ಟಡಿ ಮಟೀರಿಯಲ್ ಇಂದ ನೋಟ್ಸ್ ಸಿಗುತ್ತೆ, ಕ್ಲಾಸಸ್ ಸಿಗುತ್ತೆ. ಸೆಕೆಂಡ್ ಪ್ರಾಕ್ಟೀಸ್ ಮಾಡ್ತೀರಾ. ಥರ್ಡ್ ಅದನ್ನ ಎಕ್ಸಾಮ್ ಹಾಲ್ನಲ್ಲಿ ಸೊ ಎಕ್ಸಾಮ್ ಡೇ ಆನ್ಯುವಲ್ ಎಕ್ಸಾಮ್ ಇದ್ದಾಗ ಸೊ ಅದನ್ನು ಸರಿಯಾಗಿ ಪೇಪರ್ನಲ್ಲಿ ನಿಮಗೆ ಬರೀಲಿಕ್ಕೆ ಕೂಡ ಬರಬೇಕು. ಸೊ ಈ ಮೂರನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ಈಸಿಲಿ ನೀವು ಒಂದು ಒಳ್ಳೆ ಸ್ಕೋರನ್ನು ಇಂಗ್ಲೀಷ್ನಲ್ಲಿ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಬೇಕಂತ ಬಯಸ್ತಿದ್ರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.